ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಕುಂಭ ರಾಶಿಯವರಿಗೆ ಅದ್ಭುತವಾದ ಸುವರ್ಣ ಸಮಯ ಆರಂಭವಾಗುತ್ತಿದೆ ಸ್ನೇಹಿತರೆ. ವಿಶೇಷವಾಗಿ ಮಾರ್ಚ್ 15ರ ನಂತರದ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬೆಳವಣಿಗೆ ಸಂಭವಿಸಲಿದೆ. ಆಶ್ಚರ್ಯಕರವಾಗಿ ಜ್ಯೋತಿಷ್ಯ ಚಿಹ್ನೆಗಳು ನಿಮ್ಮ ಮನೆಯಲ್ಲಿ 2 ನಾಗದೇವರುಗಳ ಶಕ್ತಿ ಸುತ್ತುತ್ತಿದೆ ಎಂದು ಹೇಳುತ್ತದೆ. ನೀವು ನಂಬುತ್ತೀರೋ ಇಲ್ಲವೋ, ಈ ವಿಷಯವು ತುಂಬ ವಿಶೇಷವಾಗಿದೆ. ನಿಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳು ಮತ್ತು ಅಡೆತಡೆಗಳಿಂದ ನಿಮ್ಮನ್ನು ರಕ್ಷಿಸುವುದು ಆ ದೈವಿಕ ಶಕ್ತಿ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಈ ಅವಧಿಯು ಕುಂಭ ರಾಶಿಯವರಿಗೆ ತುಂಬ ಅದೃಷ್ಟದ ಸಮಯವಾಗಿರುತ್ತದೆ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಅನೇಕ ಅಪಘಾತಗಳು ಮತ್ತು ಅನಿರೀಕ್ಷಿತ ಸಮಸ್ಯೆಗಳಿಂದ ದೈವಿಕ ಅನುಗ್ರಹವು ನಿಮ್ಮೊಂದಿಗಿದೆ. ಅದೇ ಶಕ್ತಿಯು ನಿಮ್ಮನ್ನು ರಕ್ಷಿಸಿದೆ ಮತ್ತು ದುಷ್ಟ ಕಣ್ಣು ಮತ್ತು ಕೆಟ್ಟ ಪ್ರಭಾವಗಳಿಂದ ನಿಮ್ಮನ್ನು ರಕ್ಷಿಸಿದೆ ಎಂಬುದು ನಂಬಲಾಗಿದೆ. ನಿಮ್ಮ ಸುತ್ತಲಿನ ಕೆಲವರು ನಿಮ್ಮ ಬೆಳವಣಿಗೆಯ ಬಗ್ಗೆ ಅಸೂಯೆ ಪಡುತ್ತಾರೆ ಮತ್ತು ನಿಮಗಾಗಿ ಅಡೆತಡೆಗಳನ್ನು ಸೃಷ್ಟಿಸಲು ಬಯಸುವ ಸಂದರ್ಭಗಳು ಇರಬಹುದು. ಆದಾಗ್ಯೂ ಆ ದೈವಿಕ ಶಕ್ತಿಯು ನಿಮಗೆ ತಿಳಿಯದ ರಕ್ಷಣಾತ್ಮಕ ಗುರಾಣಿಯಂತೆ ಅದು ಕೆಲಸ ಮಾಡುತ್ತಿದೆ. ಹಾಗೆ ನಿಮ್ಮ ಕುಟುಂಬವನ್ನು ರಕ್ಷಿಸುತ್ತಿದೆ. ನಿಮ್ಮ ಮನೆಯ ಶಾಂತಿ, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕುಟುಂಬದ ಸುರಕ್ಷತೆ ಎಲ್ಲವೂ ಆ ದೈವಿಕ ಅನುಗ್ರಹದಿಂದಾಗಿ ಎಂದು ಜ್ಯೋತಿಷ್ಯ ವಿಶ್ಲೇಷಣೆ ಹೇಳುತ್ತದೆ. ಈಗ ಆ ನಾಗದೇವರುಗಳ ಕರುಣೆಯು ವಿಶೇಷವಾಗಿ ಮಾರ್ಚ್ 15ರ ನಂತರ ನಿಮ್ಮ ಮೇಲೆ ಹೆಚ್ಚು ಬೀಳಲಿದೆ ಎಂದು ಹೇಳಲಾಗುತ್ತದೆ. ಆದರೆ ಇಲ್ಲಿ ಒಂದು ಪ್ರಮುಖ ಅಂಶವಿದೆ. ಈ ದೈವಿಕ ಶಕ್ತಿಗಳು ಎಲ್ಲರನ್ನೂ ಸುಲಭವಾಗಿ ಮೆಚ್ಚಿಸುವುದಿಲ್ಲ. ಆದರೆ ಜ್ಯೋತಿಷ್ಯ ವಿಶ್ಲೇಷಕರು ಕುಂಭ ರಾಶಿ ಅಡಿಯಲ್ಲಿ ಜನಿಸಿದವರಿಗೆ ವಿಶೇಷ ಕರುಣೆ ತೋರಿಸುತ್ತಾರೆ ಎಂದು ಹೇಳಲಾಗುತ್ತದೆ. ಇಷ್ಟು ವರ್ಷಗಳಿಂದ ನಿಮ್ಮೊಂದಿಗಿದ್ದ ಅಸರ್ಪ ದೇವರುಗಳು ಈಗ ನಿಮ್ಮಿಂದ ಒಂದು ಸಣ್ಣ ಆದರೆ ಪವಿತ್ರವಾದ ವಿಷಯವನ್ನು ನಿರೀಕ್ಷಿಸುತ್ತಾರೆ ಎಂದು ಹೇಳಲಾಗುತ್ತಿದೆ. ನೀವು ಆ ವಿಷಯವನ್ನು ಗೌರವಿಸಿದರೆ ಇಲ್ಲಿಯವರೆಗೂ ನಿಮಗೆ ಬಂದಿರುವ ರಕ್ಷಣಾತ್ಮಕ ಗುರಾಣಿ ಬಲವಾಗಿರುತ್ತದೆ. ಆದರೆ ನೀವು ಅದನ್ನು ನಿರ್ಲಕ್ಷಿಸಿದರೆ ನೀವು ಇಲ್ಲಿಯವರೆಗೂ ಪಡೆದಿರುವ ಅದೃಷ್ಟವು ಕಡಿಮೆಯಾಗುವ ಅಪಾಯವಿದೆ ಎಂದು ಹೇಳಲಾಗುತ್ತಿದೆ. ಅದಕ್ಕಾಗಿಯೇ ದೇವರನ್ನು ಗೌರವಿಸುವುದು ಮತ್ತು ಈ ಅವಕಾಶವನ್ನು ನಿರ್ಲಕ್ಷಿಸದೆ ಒಳ್ಳೆಯ ಆಲೋಚನೆಗಳೊಂದಿಗೆ ಮುಂದುವರಿಯುವುದು ಬಹಳ ಮುಖ್ಯವಾಗಿದೆ. ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳುವುದು ಚಿನ್ನದ ಮೊಟ್ಟೆಗಳನ್ನು ಇಡುವ ಹೆಬ್ಬಾವು ಕಳೆದುಕೊಂಡಷ್ಟಿದೆ ಎಂದು ಹಿರಿಯರು ಹೇಳಿದ್ದನ್ನು ನೆನಪಿಡಿ. ಜ್ಯೋತಿಷ್ಯ ಸೂಚನೆಗಳು ಹೇಳುವಂತೆ ಈ ದೈವಿಕ ಶಕ್ತಿಗಳ ಪ್ರಭಾವವು ನಿಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷವಾಗಿ ಮಾರ್ಚ್ 15ರ ನಂತರ ಹೆಚ್ಚು ಗೋಚರಿಸುತ್ತದೆ. ಆ ದೈವಿಕ ಶಕ್ತಿಗಳು ಕೆಲವು ವಿಶೇಷ ಸಮಯಗಳಲ್ಲಿ ಸಂಚರಿಸುತ್ತವೆ ಎಂದು ನಂಬಲಾಗುತ್ತದೆ. ಅದಕ್ಕಾಗಿಯೇ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಡುವುದು, ದೇವರಲ್ಲಿ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸುವುದು ಮತ್ತು ಕೆಟ್ಟ ಆಲೋಚನೆಗಳನ್ನು ದೂರವಿಡುವುದು ಮುಂತಾದ ಸಣ್ಣ ಬದಲಾವಣೆಗಳು ಸಹ ನಿಮ್ಮ ಜೀವನಕ್ಕೆ ಬಹಳ ಪ್ರಯೋಜನಕಾರಿಯಾಗಬಹುದು. ಕುಂಭ, ಒಂದು ವಿಷಯವನ್ನು ನೆನಪಿಡಿ. ದೈವಿಕ ಆಶೀರ್ವಾದವನ್ನು ಪಡೆಯುವ ಸಾಮಾನ್ಯ ವಿಷಯವಲ್ಲ. ಅದು ನಿಮ್ಮ ವಿಷಯಕ್ಕೆ ಬಂದಾಗ ನಾವು ಅದನ್ನು ಗೌರವದಿಂದ ಸ್ವೀಕರಿಸಬೇಕು. ನೀವು ಭಕ್ತಿಯಿಂದ ದೇವರನ್ನು ಸ್ಮರಿಸಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಆ ದೈವಿಕ ಶಕ್ತಿಯು ನಿಮ್ಮ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ನಡೆಸುತ್ತದೆ. ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಮಾರ್ಚ್ 15ರ ನಂತರದ ದಿನಗಳಲ್ಲಿ ಅದ್ಭುತ ಬದಲಾವಣೆ ಪ್ರಾರಂಭವಾಗುವ ಸೂಚನೆ ಇದೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ, ನಾವು ಯಾವಾಗಲೂ ಕೆಲವರನ್ನು ನೋಡಿ ಆಶ್ಚರ್ಯಪಡುತ್ತೇವೆ. ಅವರು ಏನೇ ಮಾಡಿದರೂ ಯಶಸ್ವಿಯಾಗುತ್ತಾರೆ ಮತ್ತು ಅವರು ಮಾತನಾಡಿದಾಗ ಎಲ್ಲರೂ ಅವರ ಮಾತನ್ನು ಕೇಳುತ್ತಾರೆ. ನಿಜಕ್ಕೂ ಕುಂಭ ರಾಶಿಯವರಿಗೆ ಒಳ್ಳೆಯ ಸಮಯ ಸಮೀಪಿಸುತ್ತಿದೆ. ಕೆಲವು ಸಮಯದಲ್ಲಿ ಸಣ್ಣ ಬದಲಾವಣೆಗಳು ಮತ್ತು ಸಣ್ಣ ನಂಬಿಕೆಗಳು ಜೀವನವನ್ನು ಪೂರ್ಣವಾಗಿ ಬದಲಾಯಿಸಬಹುದು. ನಿಮ್ಮಲ್ಲಿರುವ 2 ಸಣ್ಣ ಪವಿತ್ರ ವಸ್ತುಗಳು ಸಹ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವ ಸಂಕೇತವಾಗಬಹುದು ಎಂದು ಕೆಲವು ಜ್ಯೋತಿಷಿಗಳು ಹೇಳುತ್ತಾರೆ. ವರ್ಷಗಳಲ್ಲಿ ನೀವು ಅನುಭವಿಸಿದ ತೊಂದರೆಗಳು, ಹಿನ್ನಡೆಗಳು ಮತ್ತು ನಿರಾಸೆಗಳು ಜೀವನದ ಬಗ್ಗೆ ಅನೇಕ ವಿಷಯಗಳನ್ನು ಪ್ರಶ್ನಿಸಬೇಕಾಗುವಂತೆ ಮಾಡಿದೆ. ನನ್ನ ಜೀವನವು ಇದರ ಬಗ್ಗೆ ನಾನು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿವೆಯೇ? ನಾನು ತಲುಪಬೇಕಾದ ಗಮ್ಯಸ್ಥಾನವನ್ನು ತಲುಪುತ್ತೇನೆಯೇ ಎಂಥ ಅನುಮಾನಗಳು ನಿಮ್ಮ ಮನಸ್ಸಿನಲ್ಲಿ ಓಡಾಡುತ್ತಿರಬಹುದು. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಅನುಭವಿಸಿದ ಮಾನಸಿಕ ಒತ್ತಡ ಮತ್ತು ಆತಂಕವು ಅರ್ಥ ಮಾಡಿಕೊಳ್ಳುವಂಥದ್ದೇ. ಆದರೆ ಜ್ಯೋತಿಷ್ಯ ಪ್ರಕಾರ ಇದು ಕೇವಲ ಗ್ರಹಗಳ ಪರೀಕ್ಷೆ ಎಂದು ಹೇಳಲಾಗುತ್ತದೆ. ಕುಂಭ ರಾಶಿ ಚಕ್ರದಲ್ಲಿ ನೆಲೆಗೊಂಡಿರುವ ವಿಶೇಷ ರಾಶಿಯಾಗಿದೆ. ಅದನ್ನು ಆಳುವ ಗ್ರಹ ಶನಿ. ಈ ರಾಶಿ ಚಕ್ರ ಚಿಹ್ನೆಯ ಎಡೆಯಲ್ಲಿ ಜನಿಸಿದವರು
ಮತ್ತು ಆಳವಾದ ಚಿಂತಕರು ಮತ್ತು ವಿಭಿನ್ನ ರೀತಿಯ ಚಿಂತನೆಯನ್ನು ಹೊಂದಿರುತ್ತಾರೆ. ಕುಂಭ ಎಂದರೆ ತುಂಬಿದ ಪಾತ್ರೆ. ಅದೇ ರೀತಿ ನಿಮ್ಮ ಜೀವನವನ್ನು ಸಂಪತ್ತು, ಸಂತೋಷ ಮತ್ತು ಶಾಂತಿಯಿಂದ ತುಂಬಲು ದೈವಿಕ ಆಶೀರ್ವಾದಗಳು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತವೆ. ಅದಾಗಲೂ ನೀವು ಸ್ವಲ್ಪ ಸಮಯದಿಂದ ಎದುರಿಸುತ್ತಿರುವ ಸಮಸ್ಯೆಗಳು ನಿಮಗೆ ಕೆಲವು ಅನಿಶ್ಚಿತತೆಯನ್ನು ಉಂಟು ಮಾಡಿದೆ. ಆದರೆ ಜ್ಯೋತಿಷ್ಯ ಸೂಚನೆಗಳು ಮಾರ್ಚ್ 15ರ ನಂತರ ಈ ಸಂದರ್ಭಗಳು ನಿಧಾನವಾಗಿ ಬದಲಾಗುವ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಹೊಸ ಹಂತ ಪ್ರಾರಂಭವಾಗುವ ಸಾಧ್ಯತೆ ಇದೆ. ನೀವು ಕಾಯುತ್ತಿದ್ದ ಯಶಸ್ಸುಗಳು ಮತ್ತು ಒಳ್ಳೆಯ ಸುದ್ದಿಗಳು ಒಂದೊಂದಾಗಿ ನಿಮ್ಮ ಜೀವನದಲ್ಲಿ ಬರಬಹುದು. ಕೆಲವು ಉತ್ತಮ ಅವಕಾಶಗಳು ಆರ್ಥಿಕವಾಗಿಯೂ ಕಾಣಿಸಿಕೊಳ್ಳಬಹುದು. ನೀವು ಇಲ್ಲಿಯವರೆಗೆ ನೋಡಿದ ಹಾದಿಗಳು ಈಗ ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಕುಂಭರಾಶಿಯವರು ಗಮನಿಸಬೇಕಾದ ಒಂದು ವಿಷಯವೆಂದರೆ, ಈ ಬದಲಾವಣೆಯು ಒಂದು ದಿನದಲ್ಲಿ ಸಂಭವಿಸುವುದಿಲ್ಲ. ಆದರೆ ಮಾರ್ಚ್ 15ರ ನಂತರ ಪ್ರಾರಂಭವಾಗುವ ಹೊಸ ಶುಭಾವಧಿಯು ನಿಧಾನವಾಗಿ ನಿಮ್ಮ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಕೊಂಡೊಯ್ಯುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮ, ನಿಮ್ಮ ನಂಬಿಕೆ ಮತ್ತು ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮ ಜೀವನವನ್ನು ಯಶಸ್ವಿಯಾಗಿ ಬದಲಾಯಿಸಬಹುದು. ಹಾಗಾಗಿ ಈ ಅವಧಿಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ನೀವು ಸಾಧಿಸಲು ಸಾಧ್ಯವಾಗದನ್ನು ಯಾವುದೂ ಇಲ್ಲ. ಶೀಘ್ರದಲ್ಲಿ ನಿಮ್ಮ ದಾರಿಯಲ್ಲಿ ಬರುವ ಯಶಸ್ಸುಗಳು ಮತ್ತು ಒಳ್ಳೆಯ ಸುದ್ದಿಗಳಿಂದ ಜಗತ್ತು ಆಶ್ಚರ್ಯಚಕಿತವಾಗುತ್ತದೆ. ಹಾಗಾಗಿ ಧೈರ್ಯದಿಂದ ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ನಿಮ್ಮ ಗ್ರಹಗಳ ಸ್ಥಾನವನ್ನು ಪರಿಶೀಲಿಸಿದ ನಂತರ ನಾನು ಇದನ್ನು ಆತ್ಮವಿಶ್ವಾಸದಿಂದ ಹೇಳುತ್ತಿದ್ದೇನೆ. ನಿಮ್ಮ ಜೀವನದಲ್ಲಿ ಬೆಳವಣಿಗೆಗಳನ್ನು ಜ್ಯೋತಿಷ್ಯ ದೃಷ್ಟಿಕೋನದಿಂದ ವಿಶ್ಲೇಷಿಸಿದರೆ, ನೀವು ಎದುರಿಸಿದ ಕಷ್ಟಗಳಿಗೆ ಒಂದು ಕಾರಣವಿದೆ ಎಂದು ನೀವು ನೋಡುತ್ತೀರಿ. ನೀವು ದುಃಖ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಬರುತ್ತವೆ ಎಂಬ ಭರವಸೆಯೊಂದಿಗೆ ನಾವು ಸಂಗ್ರಹಿಸಿದ ಈ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಈ ವಿಷಯಗಳ ಪೂರ್ಣವಾಗಿ ಕೇಳುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಕುಂಭರಾಶಿಯ ಜನರು ವಿಶೇಷವಾಗಿ ಮಾರ್ಚ್ 15ರ ನಂತರ ಪ್ರಬಲವಾದ ದೈವಿಕ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ಜ್ಯೋತಿಷ್ಯ ಸೂಚನೆಗಳು ಹೇಳುತ್ತವೆ. ಒಂದು ದೊಡ್ಡ ಶಕ್ತಿ ನಿಮ್ಮ ಜೀವನವನ್ನು ಬದಲಾಯಿಸಲು ಸಿದ್ಧವಾಗಿದೆ ಎಂಬ ಲಕ್ಷಣಗಳಿವೆ. ಆದರೆ ಈ ಸಮಯದಲ್ಲಿ ನೀವು ಒಂದು ವಿಷಯವನ್ನು ಎಚ್ಚರಿಕೆಯಿಂದ ನೆನಪಲ್ಲಿ ಇಟ್ಟುಕೊಳ್ಳಬೇಕು. ಹಿಂದೆ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಅಡೆತಡೆಗಳು ಏಕೆ ಬಂದಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಕೆಲವೊಮ್ಮೆ ನಾವು ತಿಳಿಯದೆ ಮಾಡುವ ಸಣ್ಣ ತಪ್ಪುಗಳು ಸಹ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಅದೇ ರೀತಿ ಹಿಂದೆ ಮಾಡಿದ ತಪ್ಪು ನಿಮ್ಮ ಜೀವನದಲ್ಲಿ ಕೆಲವು ಗೊಂದಲಗಳಿಗೆ ಕಾರಣವಾಗಬಹುದು. ಕೆಲವು ಉತ್ತಮ ಅವಕಾಶಗಳು ನಿಮ್ಮ ಕೈಯಿಂದ ಜಾರಿರಬಹುದು. ಆದರೆ ಆ ಜಾಗಕ್ಕೆ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಆ ಪರಿಸ್ಥಿತಿಯಿಂದ ಹೊರಬರಲು ಒಂದು ಮಾರ್ಗವಿದೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ, ನಿಮ್ಮ ಬೆಳವಣಿಗೆಯ ಮೇಲಿನ ಅಸೂಯೆಯಿಂದ ಕೆಲವರು ನಿಮಗೆ ಅಡೆತಡೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸಬಹುದು. ಆದರೆ ಇಲ್ಲಿಯವರೆಗೂ ನೀವು ಯಾವುದೇ ದೊಡ್ಡ ಅಪಾಯಗಳನ್ನು ಎದುರಿಸದಿರಲು ಕಾರಣ ದೈವಿಕ ಅನುಗ್ರಹವು ನಿಮ್ಮೊಂದಿಗಿದೆ ಎಂದು ನೀವು ನಂಬುತ್ತೀರಿ. ಆ ದೈವಿಕ ಶಕ್ತಿಯು ನಿಮಗೆ ರಕ್ಷಣಾತ್ಮಕ ಗುರಾಣಿಯಾಗಿ ನಿಂತು ಅನೇಕ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸಿದೆ ಎಂದು ಹೇಳಲಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ನೀವು ತಿಳಿಯದೆ ದೊಡ್ಡ ತೊಂದರೆಗಳಿಂದ ಪಾರಾಗಿರಬಹುದು. ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಸಣ್ಣ ಸಂತೋಷಗಳನ್ನು ಸಹ ದೇವರ ಆಶೀರ್ವಾದವೆಂದು ಪರಿಗಣಿಸಿ ಅವುಗಳನ್ನು ಕೃತಜ್ಞತೆ ಸ್ವೀಕರಿಸುವುದು ಒಳ್ಳೆಯದು ಸ್ನೇಹಿತರೆ. ಅದಕ್ಕಾಗಿ ನಾವು ಯಾವಾಗಲೂ ದೇವರನ್ನು ಗೌರವದಿಂದ ನಡೆಸಬೇಕು ಮತ್ತು ನಮ್ಮ ನಡವಳಿಕೆ ಆಲೋಚನೆಗಳು ಸಹ ಉತ್ತಮ ದಿಕ್ಕಿನಲ್ಲಿ ಇರಬೇಕು. ಕೆಲವೊಮ್ಮೆ ನಾವು ತಿಳಿಯದೆ ಮಾಡುವ ಕೆಲಸಗಳು ದೇವರ ಅನುಗ್ರಹವನ್ನು ಕಡಿಮೆ ಮಾಡಬಹುದು. ಅದಕ್ಕಾಗಿಯೇ ನಾವು ಮನೆಯಲ್ಲಿ ಶಾಂತಿ ಮತ್ತು ಪರಿಶುದ್ಧತೆ ಇರುವಂತೆ ನೋಡಿಕೊಳ್ಳಬೇಕು. ಮತ್ತು ದೇವರ ಸ್ಮರಣೆಯೊಂದಿಗೆ ಬದುಕುವುದರಿಂದ ನಮ್ಮ ಮಾನಸಿಕ ಧೈರ್ಯವು ಹೆಚ್ಚಾಗುತ್ತದೆ. ಜ್ಯೋತಿಷ್ಯ ಸೂಚನೆಗಳ ಪ್ರಕಾರ ಮಾರ್ಚ್ 15ರ ನಂತರ ನಿಮ್ಮ ಜೀವನದಲ್ಲಿ ಹೊಸ ಹಂತ ಪ್ರಾರಂಭವಾಗುವ ಸಾಧ್ಯತೆ ಇದೆ. ನೀವು ದೀರ್ಘಕಾಲದಿಂದ ಕಳೆದುಕೊಂಡಿರುವ ಸಂತೋಷ ಮತ್ತು ಗೌರವ ನಿಮ್ಮ ಜೀವನಕ್ಕೆ ಮರಳಬಹುದು. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳು ಕ್ರಮೇಣ ಕಡಿಮೆಯಾಗಬಹುದು. ನೀವು ನಿರೀಕ್ಷಿಸಿದ ರೀತಿಯಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ನಿಮ್ಮ ಜೀವನದಲ್ಲಿ ಬರಬಹುದು. ಆರ್ಥಿಕ, ಕುಟುಂಬ ಅಥವಾ ವೈಯಕ್ತಿಕ ವಿಷಯಗಳು ಕೆಲವು ಉತ್ತಮ ಬದಲಾವಣೆಗಳ ಸಾಧ್ಯತೆ ಇದೆ. ನೀವು ಇಷ್ಟು ವರ್ಷಗಳಿಂದ ಎದುರಿಸಿದ ಕಷ್ಟಗಳು ವ್ಯರ್ಥವಾಗಲಿಲ್ಲ. ನಿಮ್ಮ ತಾಳ್ಮೆ ಮತ್ತು ಕಠಿಣ ಪರಿಶ್ರಮ ಈಗ ಫಲ ಕೊಡಲಿವೆ. ನಿಮ್ಮ ಜೀವನದಲ್ಲಿ ಕೆಲವು ಮುಖ್ಯ ಅವಕಾಶಗಳು ಶೀಘ್ರದಲ್ಲಿ ಕಾಣಿಸಿಕೊಳ್ಳಬಹುದು. ನಿಮ್ಮನ್ನು ನಂಬದವರು ಅಥವಾ ದೂರದಲ್ಲಿದ್ದವರು ಸಹ ನಿಮ್ಮೊಂದಿಗೆ ಮತ್ತೆ ಮಾತನಾಡಲು ಪ್ರಯತ್ನಿಸಬಹುದು. ನೀವು ಸಾಧಿಸುವ ಯಶಸ್ಸಿನಿಂದ ಅನೇಕ ಜನರು ಆಶ್ಚರ್ಯಚಕಿತರಾಗಬಹುದು. ಮಾರ್ಚ್ 15ರ ನಂತರ ಪ್ರಾರಂಭವಾಗುವ ಈ ಅವಧಿಯು ಕುಂಭ ರಾಶಿಯವರಿಗೆ ಒಂದು ಮುಖ್ಯ ತಿರುವಾಗಬಹುದು. ನಿಮ್ಮ ಅದೃಷ್ಟ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗುತ್ತಿರುವಂತೆ ಸಂದರ್ಭಗಳು ಕಾಣಿಸಿಕೊಳ್ಳಬಹುದು. ನೀವು ದೃಢ ನಿರ್ಧಾರದಿಂದ ಮುಂದುವರೆದರೆ ನಿಮಗೆ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಹೆಚ್ಚಿನ ಸಂತೋಷ, ಆರ್ಥಿಕ ಸ್ಥಿರತೆ, ಸುಧಾರಣೆ ಅಥವಾ ಹೊಸ ಅವಕಾಶಗಳಂತಹ ಶುಭ ಚಿಹ್ನೆಗಳು ನೀವು ನೋಡಬಹುದು. ನ್ಯಾಯ ವಿಳಂಬವಾದರೂ ಅದು ಖಂಡಿತವಾಗಿಯೂ ನೆರವೇರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ತಾಳ್ಮೆಯಿಂದ ಇರುವವರಿಗೆ ಒಂದು ದಿನ ಖಂಡಿತವಾಗಿ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಎಂದು ಹೇಳಲಾಗುತ್ತದೆ. ಅದೇ ರೀತಿ ಇಷ್ಟು ವರ್ಷಗಳ ಕಷ್ಟದ ನಂತರ ನೀವು ಉತ್ತಮ ಫಲಿತಾಂಶಗಳನ್ನು ನೋಡುವ ಸಮಯ ಸಮೀಪಿಸುತ್ತಿದೆ ಸ್ನೇಹಿತರೆ.
ನೋಡೋದ್ರಲ್ಲ ಕುಂಭರಾಶಿಗೆ ಯಾವ ರೀತಿ ಇದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಶನೈಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ ಸ್ನೇಹಿತರೆ.